ಹುಟ್ಟಿನ ಮುಂದದ್ದು ಗೊತ್ತಿಲ್ಲ, ಹುಟ್ಟಿದ ನಂತರದ್ದು ಗೊತ್ತಿಲ್ಲ. ಮಧ್ಯದಲ್ಲಿ ಒಂದಿಷ್ಟು ದಿವಸ ಬುದ್ಧಿ ಬಂದಾಗ ನಾನು 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 ಅಂತ 100 ಸರ್ತಿ ಹೇಳ್ಕೊಂಡು ತಿರುಗ್ತಾ ಇರ್ತೇವೆ. ಬಿಟ್ಟರೆ ಅದರಲ್ಲೂ ನಮ್ಮ ಒಳಗೇನಿದೆ ಗೊತ್ತಿಲ್ಲ, ನಮ್ಮ ಸುತ್ತ ಕಣ್ಣಿಗೆ ಕಾಣದ ಹಿಂದೆ ಏನಿದೆ ಗೊತ್ತಿಲ್ಲ. ಆದರೆ ಎಲ್ಲದರ ಹಿಂದೆ ನಾನೇ ಇರುವುದು ಅಂತ ಅನ್ನುವ ಭ್ರಮೆ ಅಂತೂ ದೊಡ್ಡದಾಗಿ ಗಟ್ಟಿಯಾಗಿ ಇದೆ, ಬಿಡದೆ ತಪ್ಪಿಸದೆ. ನಮಗೆ ಸದಾ ಏನಾದರೂ ಇದ್ದರೆ ಇಂಥ ದುರ್ಬುದ್ಧಿ ಇದೆ. ಆದರೆ ಭಗವಂತನಿಗೆ ಸದಾ ಇರುವಂಥದ್ದು ಧಾಮ್ನ ಸ್ವೇನ, ಸಹಜವಾದ ತನ್ನದೇ ಆದ ಸೃಷ್ಟಿಯ ಅತ್ಯಂತ ಬಲವಾದ ಶಕ್ತಿಯಿಂದ ಈ ಜಗತ್ತಿನ ಸೃಷ್ಟಿಯನ್ನು ಮಾಡ್ತಾನೆ. ಮತ್ತೆ ಆದರೂ ದೇವರು ತುಂಬ ಮೋಸ ಮಾಡಿದಾನಲ್ರಿ. ನೀವು ಹೇಳೋದು ಸರಿ, ತನ್ನದೇ ಸ್ವತಂತ್ರ ಅಂದರೆ ಈಗ ಡಿಕ್ಟೇಟರ್ಶಿಪ್ಪು ಭಗವಂತನದ್ದು. ಅವನು ಏನು ಮಾಡಿದರೂ ಸರಿ, ಅವನು ಮಾಡಿದ್ದಾನೆ ಅದರಿಂದ ಸರಿ, ಅವನು ಮಾಡಿದ್ದೆಲ್ಲ ಸರಿ. ಹೀಗೆ ನಿಮ್ಮದೇ ಆದ ಒಂದು ವಾದದಿಂದ ಈ ಜಗತ್ತಿನ ಒಡೆತನನು ಅವನಿಗೆ ಹೇಳಿ ಅವನು ಮಾಡಿದ್ದಾನೆ ನೀವು ಸುಮ್ಮನೆ ಒಪ್ಕೊಳ್ಬೇಕಷ್ಟೇ. ಅದರಿಂದಾಗ ಅವನು ಮೋಸ ಮಾಡಿದರೂ ಸರಿ, ಅನ್ಯಾಯ ಮಾಡಿದರೂ ಸರಿ ಅಂತ ನೀವು ಹೇಳಿದರೆ ನಿರಸ್ತ ಕುಹಕಂ. ಎಂದೂ ಕೂಡ ಭಗವಂತ ಯಾವುದೇ ಕಾರಣಕ್ಕೂ ಯಾವ ಕಾಲದಲ್ಲಿಯೂ ಯಾವ ವ್ಯಕ್ತಿಯಲ್ಲಿಯೂ ಕುಹಕವನ್ನು ಮಾಡಿಲ್ಲ, ಅನ್ಯಾಯವನ್ನು ಮಾಡಿಲ್ಲ, ಮೋಸವನ್ನು ಮಾಡಿಲ್ಲ. ಅಲ್ಲ ರೀ, ಮಣ್ಣು ತಿಂದದ್ದು, ಅಮ್ಮನ ಹತ್ರ ಸುಳ್ಳು ಹೇಳಿದ್ದು, ಬೆಣ್ಣೆ ತಿಂದದ್ದು, ಕದ್ದಿದ್ದು, ಹೆಣ್ಮಕ್ಳು ಸೀರೆ ಎಳೆದದ್ದು, ಅನ್ಯಾಯ ಮಾಡಿದ್ದು, ಸುಳ್ಳು ಹೇಳಿಸಿದ್ದು, ಸತ್ಯಂಭಟ್ಟ ಒಬ್ಬ ಧರ್ಮರಾಜ ಅವನ ಹತ್ರ ಸುಳ್ಳು ಹೇಳಿಸಿದ್ದು, ಇಷ್ಟೆಲ್ಲ ಅನ್ಯಾಯಗಳನ್ನು ಸ್ವತಃ ಕೃಷ್ಣ. ನಿಮ್ಗೆ ಇದು ಒಂದು ನಮ್ಮದು ಕಥೆಗಳ ಸಾಲಿನಲ್ಲಿ ನಿಮ್ಗೆ ಗೊತ್ತಿರೋ ಕತೆ ಅಂತ ಇನ್ನೂ ಇಂಥದ್ದು 1000 ಹೇಳ್ಬೋದು ನಾವು. ಇದೆಲ್ಲವನ್ನು ನೀವು ಎದುರುಗಡೆ ಇಟ್ಟು ಹಸಿ ಸುಳ್ಳನ್ನು ಸೀಳಿ ನಮ್ಮ ಮುಂದೆ ಇಡ್ತಾ ಇದ್ದೀರಲ್ವ, ಘಮ ಘಮ ಅಂತ ಪರಿಮಳ ಬರಲಿ ಅಂತ. ಅದಕ್ಕೆ ಹೇಳಿದರು, ನೀವು ಆ ಕತೆ ಕೇಳಿದರೆ ಹಿಂದೆ ಮುಂದೆನೂ ಸ್ವಲ್ಪ ಕೇಳಬೇಕು. ಕೇವಲ ಅಷ್ಟೇ ಕೇಳಿದರೆ ಆಗೋದಿಲ್ಲ. ನಮಗೇನಾಗುತ್ತೆ ಅಂದರೆ ಕೊನೆಯ ತನಕ ಕೇಳುವ ತಾಳ್ಮೆ ಇಲ್ಲ. ಅದನ್ನು ನಾವು ಹೇಳಬೇಕಾಗುತ್ತೆ. ಕೊನೆಯ ತನಕನೂ ಕೇಳಿ, ಅಲ್ಲಿ ತನಕ ನಿಮಗೆ ಸಮಾಧಾನದಿಂದ ಉತ್ತರ ಸಿಗಬೇಕಾದ್ರೆ ನೀವು ಇಲ್ಲಿ ಇರಬೇಕು. ಇದ್ದರೆ ಸಾಕಾಗೋದಿಲ್ಲ, ಕೇಳಬೇಕು. ಕೇಳಿದರೆ ಸಾಕೋದಿಲ್ಲ, ಮೊದಲಿಂದ ನೆನಪಿರಬೇಕು. ಮೊದಲಿಂದ ನೆನಪಿಲ್ಲದೆ ಮೇಲಿಂದ ಮೇಲೆ ಹೋಯ್ತು, ಕೆಳಗಿದ್ದು ಕೆಳಗೆ ಹೋಯ್ತು ಅಂತ, ಮೇಲಿದ್ದು ಹಾರು ಹೋಯ್ತು, ಕೆಳಗಿದ್ದು ಜಾರು ಹೋಯ್ತು ಅಂತ ಆಗಿದ್ರೆ ಉಪಯೋಗ ಇಲ್ಲ. ಅದರಿಂದಾಗಿ ನಮಗೆ ಅಷ್ಟೂ ವಿಷಯಗಳು ಸರಿಯಾಗಿ ನೆನಪಿದ್ರೆ ಅದಕ್ಕೆ ಉತ್ತರಗಳು ತಾನಾಗೇ ಸಿಗುತ್ತೆ. ಸರಿ, ಪೂರ ಕೇಳಿಸ್ಕೊಂಡೆ ಆದರೂ ಅರ್ಥ ಆಗಲಿಲ್ಲ, ಇನ್ನೊಮ್ಮೆ ಕೇಳು. ಕಥಾಶ್ರವಣ ಮಾಡೋ ನಿರಂತರ. ಅದು ಒಂದು ದಿವಸದಲ್ಲಿ, ಒಂದು ಪ್ರವಚನದಲ್ಲಿ ಅಥವಾ ಒಂದು ಜನ್ಮದಲ್ಲಿ, ಅನೇಕ ಜನ್ಮ ಸಂಸಿದ್ಧ ಜ್ಞಾನವಾನ್ಮಾಂ ಪ್ರಪದ್ಯತೆ. ಅನಂತ ಜನ್ಮಗಳ ನಿರಂತರ ಪ್ರಯತ್ನಕ್ಕೆ ಒದಗುವಂತಹ ಭಗವಂತನ ವಿಶಿಷ್ಟವಾದ ಶಕ್ತಿಯ ಪರಿಚಯವನ್ನು ನಾವು ಮಾಡಿಕೊಳ್ಬೇಕಾಗತ್ತೆ ಅನ್ನೋದನ್ನು ಮನಸ್ಸಲ್ಲಿಟ್ಟುಕೊಂಡು ಅಧ್ಯಯನ ಕೇಳಿಬೇಕು. ಈ ಬೀಜ ಹಾಕಿದ ತಕ್ಷಣ 1 ದಿವಸ ಆದಮೇಲೆ ಮಣ್ಣು ತೆಗೆದು ಬಂತ, 2 ದಿವಸ ಆದಮೇಲೆ ಮತ್ತೆ ಬಂತ, 3 ದಿವಸದ ಮತ್ತೆ ಬಂತ ಅಂತ ನೋಡಿದರೆ ಗಿಡನೂ ಬರಲ್ಲ. ಹಣ್ಣು ಬಿಡಿ ನಾಳೆ. ನಿರಂತರ ಕಾಯಬೇಕು, ಅದಕ್ಕಾಗಿ ಕಾಯಬೇಕು. ಆಗ ಅವನು ಖಂಡಿತ ಕಾಯ್ತಾನೆ. ನಮಗೆ ಈ ಕಾಯುವ ತಾಳ್ಮೆ ಇದ್ದರೆ ಆವಾಗ ಈ ಕಾಯದ ಸರಿಯಾದ ವ್ಯಯವನ್ನು ನಾವು ಮಾಡಿದ ಹಾಗಾಗುತ್ತೆ. ಅಂತಹ ಈ ಇಡೀ ಜಗತ್ತಿನ ಎಲ್ಲವನ್ನು ಇದರಲ್ಲಿ ಅನೇಕ ಪ್ರಮೇಯಗಳನ್ನು ಹೇಳಿದರು. ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡಿತಾನೆ ಅಂತ ಹೇಳಿದ ಹಾಗಾಯಿತು. ಎಲ್ಲ ಪದಗಳಿಂದಲೂ ಅವನೇ ಅನ್ವಯಗೊಳ್ತಾನೆ ಅಂತ ಒಂದು ವಿಷಯ ಹೇಳಿದ ಹಾಗಾಯಿತು. ಆಮೇಲೆ ಅವನನ್ನು ತಿಳ್ಕೊಳ್ಳಿಕ್ಕೆ ಕೇವಲ ಶಬ್ದಗಳು ಮಾತ್ರ ಅಲ್ಲ, ಕಣ್ಣಿನಿಂದ ನೋಡುವಂಥದ್ದು ಇತರತಃ ಅನ್ನುವ ಶಬ್ದದಿಂದ ಒಂದು ಅಂಶಗಳನ್ನು ಹೇಳ್ತಾರೆ. ಕಣ್ಣಿಗೆ ಕಾಣುವುದು ಒಂದು, ಪ್ರಮಾಣಗಳು 3 ರೀತಿ. ಕಣ್ಣಿಗೆ ಕಾಣುವುದು, ಕಂಡದ್ದನ್ನು ನೋಡಿ ನೆನಪಿಸಿಕೊಂಡು ಊಹಿಸುವುದು, 3ನೇದು ಕಂಡವರ ಮಾತು ಕೇಳುವುದು. 3 ದಾರಿ ಇರುವುದು ನಮ್ಗೆ ತಿಳ್ಕೊಳ್ಳಿಕ್ಕೆ. ಒಂದೋ ನಾವೇ ನೇರ ನೋಡುವುದು, 3 ದಿವಸ ನೋಡಿ ಆದಮೇಲೆ 4ನೇ ದಿವಸ ಇದೇ ಸರಿ, ಇದೇ ಥರ ಆಗತ್ತೆ ಅಂತ ಊಹಿಸುವುದು. ದಾರಿಯಲ್ಲಿ ಪ್ರತಿ ದಿವಸ ಮನೆ ಮುಂದೆ ಹೋಗುವಾಗ ಒಬ್ಬ ಹಾಲು ಅಂತ ಕರೆಕ್ಟ್ 6ವರೆಗೆ ಕಿರ್ಚ್ತಾ ಹೋಗ್ತಾ ಇರ್ತಾನೆ, ಅಥವಾ 7 ಗಂಟೆಗೆ ಕಿರ್ಚ್ತಾನೆ. ಅವ್ನು ನಮಗೆ 7 ಅಂತ ಹೇಳಿದಾಗಿರುತ್ತೆ ಹಾಲು ಅಂದರೆ. ಪ್ರತಿ ದಿವಸ ಹೀಗೆ ನೋಡಿದ್ಮೇಲೆ ಫಸ್ಟ್ ಸರ್ತಿ ಒಂದು 4 ಸರ್ತಿ ನೋಡುವಾಗ ಅವನು ಹಾಲು ಅಂದಾಗೆಲ್ಲ ಟೈಮ್ ನೋಡಿದಾಗ 7 ಆಗಿರುತ್ತೆ. 6ನೇ ದಿವಸ 7ನೇ ದಿವಸ ಮತ್ತೆ ನಾವು ಟೈಮ್ ನೋಡೋದಿಲ್ಲ, ಯಾಕಂದರೆ ಅವನು ಅಷ್ಟು ರೆಗ್ಯುಲರ್ ಆಗಿ ಬರ್ತಾ ಇದ್ದಾನೆ. ಅಂದರೆ ಹಾಲು ಅಂತ ಶಬ್ದ ಕೇಳಿದ ತಕ್ಷಣ ನಮ್ಗೆ 7 ಅಂತ ಒಂದು ಎಚ್ಚರ ಆಗುತ್ತೆ. ನೀವು ಟೈಮೇ ನೋಡಲಿ, ನಿಮ್ಗೆ 7 ಆಯಿತು ಅಂತ ಹೆಂಗೆ ಗೊತ್ತಿತ್ತು? ಅವ್ನು ಹಾಲು ಹೇಳಿದ, ಅವ್ನು 7 ಹೇಳಿದ್ದಲ್ಲ.
ನಾವು ಹಿಂದಿನ 4-6 ದಿವಸದ ಪ್ರತ್ಯಕ್ಷದಲ್ಲಿ ಏನು ಗೊತ್ತಾಗಿತ್ತು ಅದನ್ನು ನಾವು ಮುಂದೆ ಊಹಿಸಿ, ಓ ಅವನು ಇಷ್ಟು ಹೊತ್ತಿಗೆ ಬರ್ತಾ ಇದ್ದ, ಇದನ್ನು ಅನುಮಾನ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಇದನ್ನು ಪ್ರಮಾಣದ ಸ್ವರೂಪದಲ್ಲಿ ಹೇಳುವಾಗ ಅನುಮಾನ, ಕನ್ನಡದ ಅನುಮಾನ ಅಲ್ಲ, ಕನ್ನಡದಲ್ಲಿ ಅನುಮಾನವೇ ಅದು. ಸಂಸ್ಕೃತದಲ್ಲಿ ಮಾನ ಅಂದರೆ ಪ್ರತ್ಯಕ್ಷ, ಪ್ರತ್ಯಕ್ಷ ಮಾನ ಅಥವಾ ಶಬ್ದ ಪ್ರತ್ಯಕ್ಷ. ಮಾನ ಅಂದರೆ ಪ್ರಮಾಣ ಅಂತ ಅರ್ಥ. ಒಂದೋ ಶಬ್ದದ ಪ್ರಮಾಣ, ಒಂದೋ ಮಾತಿನ ಪ್ರಮಾಣ, ನೋಡಿದ ಪ್ರಮಾಣ, ಪ್ರತ್ಯಕ್ಷ ಪ್ರಮಾಣ ಅಥವಾ ಶಬ್ದದ ಪ್ರಮಾಣ. ಈ ಎರಡು ಪ್ರಮಾಣಗಳನ್ನು ಅನುಸರಿಸಿ ಕೆಲವು ಲಾಜಿಕ್ಗಳನ್ನು ಮಾಡಿ ತಿಳ್ಕೊಳ್ಳಿಕ್ಕಾಗುವಂಥದ್ದಿದ್ದರೆ ಅದನ್ನು ಅನುಮಾನ ಅಂತ ಕರೀತಾರೆ. ಈಗ ನಿಮಗೆ ಹೊಗೆ ನೋಡಿದ ತಕ್ಷಣ ಬೆಂಕಿ ಬಿದ್ದಿದೆ ಅಂತ ಗೊತ್ತಾಗುತ್ತೆ. ಹೇಗೆ? ಮನೆಯಲ್ಲಿ ಉರುವಲು ಇನ್ನೆಲ್ಲೋ ನೋಡಿ 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 ಹೊಗೆ ಇದ್ದಲ್ಲೆಲ್ಲ ಬೆಂಕಿ ಇದೆ ಅಂತ ಇದನ್ನು ಅನುಮಾನ ಅಂತಾರೆ. ಹಾಗಾದರೆ ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಈ ಪ್ರತ್ಯಕ್ಷ ಮತ್ತು ಅನುಮಾನ ಬಹಳ ಕಷ್ಟ. ಯಾಕೆ ಹೇಳಿ? ಪ್ರತ್ಯಕ್ಷ ಇಲ್ಲವೇ ಇಲ್ಲ. ಪ್ರತ್ಯಕ್ಷ ಇಲ್ಲ ಅಂದಮೇಲೆ ಅನುಮಾನ ಬರಲಿಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ ಕಂಡ ವಿಷಯಗಳನ್ನೇ ನಾವು ಅನುಮಾನ ಮಾಡ್ಬೋದಷ್ಟೇ ಬಿಟ್ಟರೆ, ಕಾಣದ ವಿಷಯಗಳನ್ನು ಅನುಮಾನ. ಕೈಯಲ್ಲಿ ಏನು ಇಟ್ಕೊಂಡಿದ್ದೇನೆ ಅಂತ ನೀವು ಕೇಳಿ, ನಾನು ನಿಮ್ಗೆ ಆಪ್ಷನ್ 2 ಕೊಟ್ಟಿದ್ದೇನೆ. ಇದರಲ್ಲಿ ಆನೆ ಇದೆಯೋ, ಇದರಲ್ಲಿ ಮನೆ ಇದೆಯೋ ಅಂತ. ನಿಮ್ಗೆ ಆನೆ ಮನೆ ಎರಡೂ ಗೊತ್ತಿಲ್ಲ. ನೀವು ಹೇಳ್ತೀರಿ ಬಹುಶಃ ಆನೆ ಇರಬೇಕು ಅಂತ. ಆಗ ಇನ್ನೊಬ್ಬ ಅಂದ್ಕೋತಾನೆ, ಓ ಇಬ್ಬರು ಸರಿ ಇದ್ದಾರೆ, ಕೇಳೋನು ಅಂಥದ್ದೇ ದಡ್ಡ, ಹೇಳೋನು ಮತ್ತೂ ದಡ್ಡ ಅಂತ. ಅಕಸ್ಮಾತ್ ಕೆಲವೊಮ್ಮೆ ಹೇಳುವವನು ಬೇಕು ಅಂತ ಅವ್ರನ್ನ ಪರೀಕ್ಷೆ ಮಾಡಲಿಕ್ಕೆ ಕೇಳ್ತಾ ಇದ್ದ ಅಂತ ಅಕಸ್ಮಾತ್ ಬುದ್ಧಿವಂತ ಅಂತ ಕೊನೆಗೆ ಸಮಾಧಾನ ಮಾಡಿಕೊಂಡ್ರು, ಹೇಳುವವನು ದಡ್ಡ ಅಂತ ಸ್ಪಷ್ಟ ಗೊತ್ತಾಗುತ್ತೆ. ಹಾಗಾಗಿ ಕಂಡ ವಸ್ತುಗಳಲ್ಲಿ ಮಾತ್ರ ಮುಂದೆ ಅದು ಊಹೆಗೆ ಕಾರಣವಾಗುತ್ತೆ. ಎಂದೂ ಆನೆಯನ್ನೇ ನೋಡದವನಿಗೆ ನೀವು ಇದರಲ್ಲಿ ಏನಿದೆ ಅಂತ ಕೇಳಿದರೆ ಆನೆ ಅಂತ ಅವನು ಅಕಸ್ಮಾತ್ ನೀವು ಹೌದು ಆನೆ ಇದೆ ಅಂತ ಹೇಳಿದ್ರೆ ಅವನು ಹೌದು ಅಂತ ಅನ್ಕೊಂಡ್ಬಿಡ್ತಾನೆ. ಆನೆ ಅಂದರೆ ಏನೋ ಒಂದು ಚಿಕ್ಕ ಕ್ರಿಮಿ ಕೀಟ ಏನೋ ಇರಬೇಕು ಅಥವಾ ಯಾವುದೋ ವಸ್ತು ಇರಬೇಕು ಅಂತ. ಹಾಗಾಗಿ ಭಗವಂತನ ಬಗ್ಗೆ ತಿಳಿಲಿಕ್ಕೆ ಕಣ್ಣಿನಿಂದ ಸಾಧ್ಯ ಇಲ್ಲ, ಕಿವಿಯಿಂದ ಕೇಳಿಸೋದಿಲ್ಲ, ರುಚಿ ನೋಡಿ ಗೊತ್ತಿಲ್ಲ, ಸ್ಮೆಲ್ ಅಂತೂ ಬರುವುದಿಲ್ಲ ನಮಗೆ ಒಳ್ಳೆಯ ಪದಾರ್ಥಗಳದ್ದು. ಹೀಗೆ ಯಾವ ಇಂದ್ರಿಯಗಳು ಕೂಡ ಅವನನ್ನು ನೋಡಲಿಲ್ಲ. ಇದು ಯಾವುದು ಕೆಲಸ ಮಾಡಿಲ್ಲ, ಅದರಿಂದ ಅವನ ವಿಷಯದಲ್ಲಿ ಊಹಿಸುವುದಂತೂ ಸಾಧ್ಯವೇ ಇಲ್ಲ. ಇನ್ನೊಂದು ಅವಕಾಶ, ಅದಕ್ಕೆ ಅನ್ವಯಾತ್ ಅಂತ ಹೇಳಿದ್ದು. ಶಬ್ದಗಳಿಂದ ಅನ್ವಯಿಸಿಯೇ ಅವನನ್ನು ತಿಳ್ಕೊಳ್ಬೇಕು ಅಂತ. ಶಬ್ದ ಪ್ರತ್ಯಕ್ಷದಿಂದ ಸಾಧ್ಯ ಅಂತ. ಶಬ್ದ ಪ್ರತ್ಯಕ್ಷದಿಂದಲೂ ಎಷ್ಟು ಸಾಧ್ಯ ಅಂದರೆ ಅದು ಒಂದು ಬಹಳ ಕಷ್ಟದ ಸಂಗತಿ. ಶಬ್ದದಿಂದ ಒಮ್ಮೆ ಕಂಡಿದ್ರೆ ಮಾತ್ರ ಅದು ಅರ್ಥ ಆಗುತ್ತೆ. ನಾನು ಆಗ ಹೇಳಿದೆ ಪುಸ್ತಕ ಅಂತ ನಿಮ್ಗೆ ಗೊತ್ತಿದ್ರೆ, ನಾನು ಪುಸ್ತಕ ಅನ್ನುವ ಶಬ್ದ ಹೇಳಿದ್ದು ನಿಮಗೆ ತಲೆಯಲ್ಲಿ ಒಂದು ಪುಸ್ತಕದ ಆಕೃತಿ ಬಂದು ಕೂಡುತ್ತೆ. ಪುಸ್ತಕ ಅಂದರೆ ಏನು, ಅದೊಂದು ವಸ್ತು ಅಂತ ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಶಬ್ದವೂ ಕೂಡ ಒಂದು ಅರ್ಥದಲ್ಲಿ ಪ್ರತ್ಯಕ್ಷವನ್ನು ಅನುಸರಿಸಿಯೇ ಇದೆ. ಹಾಗಾದರೆ ಶಬ್ದದ ಕೆಲಸ ಏನು ಅಂದರೆ, ನೀವೇನು ತಿಳ್ಕೊಂಡಿದ್ದೀರೋ ಅದಲ್ಲ ಅಂತ. ಅಶಬ್ದಂ ಅಸ್ಪರ್ಶಂ ಅರೂಪಂ ಅವ್ಯಯಂ ತಥಾರಸಂ ನಿತ್ಯಮಗಂಧವಚ್ಚಯತ್. ಅವನನ್ನು ತಿಳಿಸ್ಲಿಕ್ಕೆ ಈ ಜಗತ್ತಿನಲ್ಲಿ ತದಪಾಣಿಪಾದಂ ಅಚಕ್ಷುಶ್ರೋತ್ರಂ ನಿತ್ಯಂ ವಿಭುಂ ಈ ಮಾತನ್ನು ಹೇಳುವಾಗ ಅವನಿಗೆ ಕೈಕಾಲಿಲ್ಲ, ಅಚಕ್ಷುಶ್ರೋತ್ರಂ ತದಪಾಣಿಪಾದಂ ಅಂತೆಲ್ಲ ಹೇಳ್ತಾರೆ. ನಮಗೆ ಇದು ಲಿಟರಲಿ ಹೌದು ಅಂತ ಅಂದ್ಕೊಂಡ್ಬಿಟ್ವಿ ನಾವು. ದೇವರಿಗೆ ಚಕ್ಷುಸ್ಸಿಲ್ಲ, ಪಾಣಿ, ಕೈ ಇಲ್ಲ, ಕಾಲಿಲ್ಲ, ಅವನು ಏನು ಕಲ್ಗುಂಡವನು. ಕಲ್ಗುಂಡಾದರೂ ಪರವಾಗಿಲ್ಲ, ಒಂದು ರುಬ್ಲಿಕ್ಕಾದರೂ ಬರುತ್ತೆ. ಇದು ಅದಕ್ಕೂ ಉಪಯೋಗ ಇಲ್ಲ, ಯಾಕಂದರೆ ಆ ಗುಣವೂ ಇಲ್ಲ ಅದರಲ್ಲಿ. ಹಾಗಾದರೆ ಏನರ್ಥ? ಕಣ್ಣಿಲ್ಲ, ಕೈ ಇಲ್ಲ, ಮೂಗಿಲ್ಲ, ಬಾಯಿಲ್ಲ ಅಂದರೆ ಏನರ್ಥ? ನಮ್ಮ ಹಾಗಿನ ಕಣ್ಣಿಲ್ಲ, ನಮ್ಮ ಹಾಗಿನ ಕಿವಿ ಅಲ್ಲ, ನಮ್ಮ ಹಾಗಿನ ಕೈ ಅಲ್ಲ. ಯಾಕಂದ್ರೆ ನಾವು ಕೈ ಕೊಡುವ ಜಾತಿಯವರು. ಅವನ ಕೈ ಯಾವತ್ತೂ ಕೈ ಕೊಡುವುದೇ ಇಲ್ಲ. ಅದು ಕೈ ಕೊಡುವುದು ಎತ್ತಲಿಕ್ಕೋಸ್ಕರ ಕೊಡುವುದು, ಚಾಚುವ ಕೈ, ಅದು ಬಾಚುವ ಕೈ ಅಲ್ಲ. ಭಗವಂತನ ಕೈ ಅದು ಯಾವಾಗಲೂ ನಮ್ಮನ್ನು ಎಳೀಲಿಕ್ಕೋಸ್ಕರ ಇರುವಂಥ ಕೈ. ಹಾಗಾಗಿ ನಮ್ಮ ಥರದ ಕೈ ಅಲ್ಲ. ಒಟ್ಟು ತಾತ್ಪರ್ಯ ಸರಿಯಾಗಿ ಹೇಳಬೇಕು ಅಂದರೆ, ನಾವು ಮನುಷ್ಯ ಅಂದರೆ 2 ಕಣ್ಣು, ಮೂಗು, ಕಿವಿ, 2 ಕೈ, 2 ಕಾಲು ಅಂತ ಹೀಗೊಂದು ಕಲ್ಪಿಸ್ತೇವೆ. ದೇವರನ್ನು ಇಷ್ಟೇ ಲಕ್ಷಣದಲ್ಲಿ ಹೀಗೇ ಇರುವುದು ಅಂತ ನೀನು ತೀರ್ಮಾನ ಮಾಡಲಿಕ್ಕೆ ಹೀಗೂ ಇರ್ತಾನೆ, ಹೀಗೇ ಇರ್ತಾನೆ ಅಲ್ಲ, ಹೀಗೂ ಇರ್ಬೋದು. ಅವನು 1000 ಕೈ ಇರ್ಬೋದು. 16 ಷೋಡಶಬಾಹು ನರಸಿಂಹನ ಉಪಾಸನೆ ಮಾಡಬೇಕು ಅಂತ ಅನಿಸೋನಿಗೆ 16 ತೋಳಿನಲ್ಲಿ ಕಾಣಿಸ್ತಾನೆ. 8 ತೋಳಿನ ಚಿಂತನೆ ಮಾಡಬೇಕಾದ್ರೆ 8 ತೋಳಿನಂತೆ ಕಾಣ್ತಾನೆ. ಅರ್ಜುನನಿಗೆ ತೇನೈವ ರೂಪೇಣ ಚತುರ್ಭುಜೇನ ಅಂತ ಕೇಳಿದರೆ ಅವನು 4 ರೂಪದಲ್ಲಿ ಕಾಣ್ತಾನೆ. ಇಲ್ಲ ನನಗೆ 2 ರೂಪದಲ್ಲಿ ಬೇಕು ಅಂತ ಕೇಳಿದ್ರೆ 2 ರೂಪದಲ್ಲಿ ಕಾಣುತ್ತೆ. ಅವನಿಗೆ ಇದೇ ಒಂದು ಪರ್ಟಿಕ್ಯುಲರ್ ಆದ ರೂಪ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹಾಗಾದರೆ ಶಬ್ದ ನಮಗೇನು ಹೇಳುತ್ತೆ ಅಂದರೆ, ನೀನು ಮಣ್ಣನ್ನು ಕಂಡಿದೆಯಲ್ವಾ, ಅವನು ಮಣ್ಣಲ್ಲ. ನೀರನ್ನು ಕಂಡಿದೆಯಲ್ವಾ, ನೀರಲ್ಲ. ಸದ್ದು ಅಶಬ್ದಂ ಅಸ್ಪರ್ಶಂ ಅರೂಪಂ ಅಗಂಧಂ ಅರಸಂ, ಯಾವುದೇ ರೀತಿಯ ಜಗತ್ತಿನಲ್ಲಿ ಕಾಣುವಂತಹ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶದಂಥ ವಸ್ತುವಿನಿಂದ ಏನು ಜಗತ್ತಿನ ನಿರ್ಮಾಣವಾಗಿದೆ, ಇದೆಲ್ಲವನಿಂದ ನಿರ್ಮಾಣ ಆಗಿದೆ. ಆದರೆ ಅವನು ಅದಲ್ಲ.
ಈ ಜಗತ್ತು ಇರುವುದು ಹೌದು, ಆದರೆ ಅವನು ಅದಲ್ಲ, ಅದಕ್ಕಿಂತ ಆಚೆಗಿದ್ದಾನೆ. ಶಬ್ದ ನಮ್ಗೆ ಇಷ್ಟೇ ಹೇಳುವುದು. ಅವನು ಹೇಗಿದ್ದಾನೆ ಅಂತಂದರೆ ನೀನು ತಿಳಿದುಕೊಂಡಂತಿಲ್ಲ ಅಂತಷ್ಟೇ. ಇದರ ಮೇಲೆ ಯಾಕದು ಹಾಗಾಯಿತು? ನಮ್ಗೆ ಯಾಕೆ ಕಾಣ್ಲಿಕ್ಕಾಗ್ತಾ ಇಲ್ಲ, ನಮ್ಗೆ ಯಾಕೆ ನೋಡ್ಲಿಕ್ಕಾಗ್ತಾ ಇಲ್ಲ, ನಮ್ಗೆ ಯಾಕೆ ಕೇಳಲಿಕ್ಕಾಗ್ತಾ ಇಲ್ಲ ಅವನ ಬಗ್ಗೆ? ನಾರದರಿಗೆ ಪರಮಾತ್ಮನ ದನಿಯ ಅನುಭವ ಆಗಿ ಪೂರ್ವಜನ್ಮದಲ್ಲಿ ಮುಂದೆ ಭಗವಂತನನ್ನು ಕಾಣುವ ದೀಕ್ಷೆಯನ್ನು ಭಗವಂತ ಕೊಡ್ತೇನೆ ಅಂತ ಹೇಳಿದ್ದಕ್ಕೆ ಸುಮ್ಮನಾದರೂ ಸಾಧನೆ ಮಾಡ್ತಾ ಹೋದರು. ಹಾಗೆ ಭಗವಂತನ ದನಿ ನಮ್ಗೆ ಯಾಕೆ ಕೇಳಿಸ್ತಾ ಇಲ್ಲ, ಭಗವಂತನ ರೂಪ ಯಾಕೆ ಕಾಣಿಸ್ತಾ ಇಲ್ಲ?